स्टाइल कैंसल्ड। यहाँ लर्निंग मिलती है क्रिएटिव ट्विस्ट के साथ। नॉलेज पार्क द क्रिएटिव स्कूल, क्रिएटिविटी इज आवर सब्जेक्ट। Public School English Medium. Admissions are open. Nursery to higher classes. ARK गिरी सिल्क एंड साड़ी। आज जो बसवा कल्याण में बसवा कल्याण एडमिनिस्ट्रेशन की ओर से अंबेडकर जयंती मनाई गई, लेकिन यहाँ पर जो है टोटल 36 डिपार्टमेंट है। डिपार्टमेंट के कई ऑफिसर जो है इस जयंती में नजर नहीं आए सर, और ना ही MLA नजर आए सर। ಪ್ರಥಮವಾಗಿ ಈ ದೇಶದ ಸಂವಿಧಾನ ಶಿಲ್ಪಿಯಾಗಿದ್ದಂಥ ಡಾಕ್ಟರ್ ಬಾಬಾ ಸಾಹೇಬರ ಅಂಬೇಡ್ಕರ್ ಅವರ ಜಯಂತಿ ಉತ್ಸವದ ಕಾರ್ಯಕ್ರಮದ ಅಂಗವಾಗಿ ಇವತ್ತಿನ ದಿವಸ ಶುಭಾಶಯಗಳನ್ನು ಬಾಬಾ ಸಾಹೇಬರ ಜಯಂತಿ ಶುಭಾಶಯಗಳನ್ನು ಹೇಳುತ್ತಾ, ನಾನು ಗವರ್ನಮೆಂಟ್ ಇನ್ವಿಟೇಷನ್ ಪ್ರಕಾರ ನಾನು ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಿತ್ತು. ನನಗೆ ಭಾಳ ಒಂದು ಕಡೆ ನೋಡಿದಾಗ ಎಲ್ಲೋ ಅಡ್ಮಿನಿಸ್ಟ್ರೇಷನ್ ವಿಫಲ ಆಗಿದೆ. ಸಂವಿಧಾನ ಶಿಲ್ಪಿ BR ಅಂಬೇಡ್ಕರ್ ಸಾಹೇಬರ ಜಯಂತಿ, ಇವತ್ತು ಬಾಬಾ ಸಾಹೇಬರ ಜಯಂತಿಯಿಂದ ಇಷ್ಟು ಸಂತೋಷದಿಂದ ಆಚರಣೆ ಮಾಡ್ಬೇಕು ನಾವೆಲ್ಲ. ಇಲ್ಲಿ ಯಾರೇ ತಾಲೂಕಾ ಆಡಳಿತ ಹಾಗೂ MLA ಇಬ್ಬರು ವಿಫಲ ಆಗಿದ್ದಂಗೆ ಅನ್ನಿಸ್ತಾ ಇದೆ. ಸುಮಾರು 73 ಇಲಾಖೆ ಇದ್ದಾವೆ ಬಸವ ಕಲ್ಯಾಣದಾಗ. ಇಲ್ಲಿ 23 ಡಿಪಾರ್ಟ್ಮೆಂಟ್ದೇ ಆಫೀಸರ್ಸ್ ಇದ್ದಾಗ ಅದನ್ನು ಕೂಡ ಎಲ್ಲೋ ನೋಡಿದಾಗ ನಮ್ಮ ಬಸವ ಕಲ್ಯಾಣ ಅಭಿಮಾನಿಗಳಿಗೆ ಬಾಬಾ ಸಾಹೇಬ್ SKGM ढाबा वेज एंड नॉन वेज ढाबा स्पेशल मटन थाली हैदराबाद मुंबई हाईवे नेशनल हाईवे 65 मठाला मोड़ बसवा कल्याण। बेकर्स समर बिगेस्ट ऑफर एवर, एनी आइस केक 320 per kg, नॉर्मल केक 220 per kg। Once booking 1 sandwich free veg or non veg, opposite Osti School near Sereka Layout, Shupur Road, Baswa Kalyan। Sinetram Optical free eye testing, frame plus glass 499 only। ಅಭಿಮಾನಿ ಆಗಲಿ ನಾವು ಬಸವ ಕಲ್ಯಾಣ ಮಹಾಜನತೆಗಾಗಲಿ ನಮಗೆ ಒಂದು ಕಡೆ ಖುಷಿ ಅನ್ನಿಸ್ತದ. ಮಾಡೋದು ಉತ್ಸವ ಕಾರ್ಯಕ್ರಮ ನೋಡಿದಾಗ ಒಂದು ಕಡೆ ಜನ ಇಲ್ಲ, ಅಡ್ಮಿನಿಸ್ಟ್ರೇಷನ್ ಇಲ್ಲ, ಅಡ್ಮಿನಿಸ್ಟ್ರೇಷನ್ ಅಧಿಕಾರಿಗಳಿಲ್ಲ, ಇಲ್ಲಿನ ಶಾಸಕರು ಯಾಕೆ ಬಂದಿಲ್ಲ ಅಂಬದು ಪ್ರಶ್ನೆ ಮಾಡಬೇಕು. ಗವರ್ನಮೆಂಟ್ ಯಾವುದೇ ಕಾರ್ಯಕ್ರಮ ಇದ್ದಾಗೂ ಕೂಡ ಓನ್ಲಿ ಹೋಗಿ ಬರ್ತಾಗ, ಅಲ್ಲಿ ಡ್ಯಾನ್ಸ್ ಮಾಡ್ತಾಗ, ಅಲ್ಲಿಂದಲೇ ಹೋಗಿಬಿಡ್ತಾರೆ. ಸಂವಿಧಾನ ಬಗ್ಗೆ, ಬಾಬಾ ಸಾಹೇಬರ ಬಗ್ಗೆ, ಅವ್ರ ಬಗ್ಗೆ ತಮ್ಮ ವಿಚಾರ ಜನರಿಗೆ, ಬಾಬಾ ಸಾಹೇಬರದು ಅನುಯಾಯಿಗಳಿಗೆ ಏನು ಬಸವ ಕಲ್ಯಾಣದಾಗ ಡೆವಲಪ್ಮೆಂಟ್ ಕೊಟ್ಟಾಗ, ಅವ್ರ ಪೀರಿಯಡ್ದಾಗ ಏನೇನು ಅಭಿವೃದ್ಧಿ ಮಾಡ್ಯಾಗ ಅಂಬದ್ರ ಬಗ್ಗೆನೂ ಕೂಡ ಜನರಿಗೆ ಹೇಳಬೇಕು. ಎಲ್ಲ ಸಮಾಜದಾಗ ಬುದ್ಧ ಬಸವ ಅಂಬೇಡ್ಕರ್ ಸಮಾನತೆ ವಿಷಯ ಎಲ್ಲರಿಗೆ ತಲುಪಿಸ್ಬೇಕು. ಆ ಕೆಲಸ ಇಲ್ಲಿ ಬಸವ ಕಲ್ಯಾಣದಾಗ ಆಗ್ತಾ ಇಲ್ಲ. ಇಲ್ಲಿ ನೋಡಿದಾಗ ಕೂಡ ನಾವು ಅವಾಗ ಬರ್ತಾಗ ಅವ್ರಿಗೆ ಒಂದು ಮನವಿ ಮಾಡಾಗಿ, ಯಾಕಂದ್ರೆ ಮೊನ್ನೆ ಒಂದು ರಮಾಬಾಯಿ ಅವ್ರದ್ದೊಂದು ನಾಟಕ ಐತಿ, ಅದನ್ನು ನೋಡಿದ ಬಾದ ಅವ್ರ ಜೀವನ ಚರಿತ್ರೆದ ಒಂದು ಡ್ರಾಮಾ. ಅದನ್ನು ನೋಡಿ ನಮಗೇನು ಅನ್ನಿಸ್ತಂದಾಗ ಒಂದು ಬಸವ ಕಲ್ಯಾಣದಾಗ ಬಾಬಾ ಸಾಹೇಬ್ರದ್ದು, ರಮಾಬಾಯಿ ಮಾತಾವ್ರದ್ದು ಒಂದು ಮೆಮೋರಿಯಲ್ ಅವ್ರ ಜೀವನ ಚರಿತ್ರೆ ಬಗ್ಗೆ ಯಾವ ರೀತಿ ನಮ್ಮಲ್ಲಿ ಬಸವ ಕಲ್ಯಾಣದ ಶಿವ ಸೃಷ್ಟಿ ಮಾಡಿದಾಗ ಅದಕ್ಕೊಂದು 70 ಕೋಟಿ 700 ಕೋಟಿ ಅಂತ MLA ಭಾಷಣ ಮಾಡ್ತಾರೆ. ಇಲ್ಲಿ ಅನುಭವ ಮಂಟಪಿಗೆ ಈಗಾಗಲೇ 712 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. ಆ ಮಾದರಿದಾಗ ಒಂದು ಬಸವ ಕಲ್ಯಾಣ ಜನರ ಎಲ್ಲಿಂದೇ ಇಲ್ಲಿ ಟೂರಿಸಮ್ ಜನ ಬಸವ ಕಲ್ಯಾಣಕ್ಕೆ ಬಂದಾಗ ಬಾಬಾ ಸಾಹೇಬ್ರ ಜೀವನ ಚರಿತ್ರೆ, ರಮಾಬಾಯಿ ಅವ್ರ ಜೀವನ ಚರಿತ್ರೆ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಒಂದು ಲೈಟ್ ಶೋ ಇದ್ದಂಥದ್ದು ಒಂದು ಬಸವ ಕಲ್ಯಾಣದಾಗ ಆಗಬೇಕಾದ 100 ಕೋಟಿ ರೂಪಾಯಿ ಖರ್ಚು ಮಾಡಿ ಅಟ್ಲೀಸ್ಟ್ ಶುರುವಾತ್ ಆಗಲಿ ಅಂತ ನಾವು ಮನವಿ ಮಾಡ್ತಾಯಿದ್ದೆವು. MLA ಅವ್ರಿಗೆ ನಾನು ಖಂಡನೆ ಮಾಡ್ತೀನಿ. ಅವ್ರ ಕಾರ್ಯಕ್ರಮಕ್ಕೆ ಯಾವುದೇ ಕಾರ್ಯಕ್ರಮ ಇದು ಒಂದೇ ಅಲ್ಲ, ಗವರ್ನಮೆಂಟ್ ಕಾರ್ಯಕ್ರಮ ಅಂದಾಗ ಅವ್ರಿಗೆ ಏನಿಲ್ಲ, ಅವ್ರಿಗೆ ಸ್ಯಾಲರಿ ಸಿಗೋದು ಜನರಿಂದ, ಅವ್ರು ಅದೇ ಕಾರ್ಯಕ್ರಮಕ್ಕೆ ಬರಲ್ಲ, ಅದು ಎಲ್ಲೋ ಒಂದು ಕಡೆ ಬರ್ತಕ್ಕಂಥದ್ದಿಂದ ಜನ ನೋಡ್ತಾಗಂಬದು ನಾನು ಹೇಳ್ತೀನಿ. सर बताया ये भी जा रहा है कि इस जयंती को लेकर बहुत सारे जो है कमिटमेंट किए गए थे, जयंती इस तरह से धूम से निकाली जाएगी, लेकिन यहाँ पर सिर्फ हल्गी और एक DJ साउंड ही दिखाई दिया, बाकी कोई प्रोसेशन में कोई नजर नहीं आया सर। ಇದು ಪ್ರೊಸೆಷನ್ ಬಗ್ಗೆನೂ ಕೂಡ ಜವಾಬ್ದಾರಿ ವ್ಯಕ್ತಿ ಶಾಸಕರು, ತಹಸೀಲ್ದಾರರು, ಅದೇ ರೀತಿ EO ಅವರು, ACO ಎಲ್ಲರೂ ಕಲ್ತು ಏನು ಮಾಡ್ತಾಗ ಇಲ್ಲಿ ಜಯಂತಿದಾಗ ಎಲ್ಲೇ ನೋಡಿದಾಗ ಒಂದು ವಿಫಲ ಕಾಣಿಸ್ತಾ ಇದೆ. ಇಲ್ಲಿ ಯಾರೂ ಪ್ರತಿನಿಧಿಗಳು, ಒಬ್ಬ ಪ್ರತಿನಿಧಿ ಇಲ್ಲ. ನಾಮಿನೇಟ್ ಇದ್ದಂಥ, ಇವತ್ತು ಯಾವುದೇ ಕಾಂಗ್ರೆಸ್ದಾಗ ನಾಮಿನೇಟ್ ಇರಲಿ, ನಾಮಿನೇಟ್ ಇದ್ದಂಥ ಒಬ್ಬರು ಇಲ್ಲಿ CMC ಮೆಂಬರ್ ಆಗಲಿ, ಸರ್ಕಾರದಿಂದ ಏನು ಸೌಲಭ್ಯಗಳು ತೊಗೊಂಡಿದ್ದಾಗ ರಿಪ್ರೆಸೆಂಟೇಟಿವ್ ಒಬ್ಬರು ಇಲ್ಲ. ಎಲ್ಲೇ ನೋಡಿದಾಗ ಓನ್ಲಿ ಖಾಲಿ ಫಾಯ್ದಾ ತೊಗೊಂಬ ಸಲಕ್ಕೆ ಗವರ್ನಮೆಂಟ ಬಾಬಾ ಸಾಹೇಬ್ರ ಜಯಂತಿ ಮಾಡಬೇಕಾದಾಗ ಇವಾಗ ಯಾರೂ ಬರಲ್ಲ. ಎಲ್ಲೋ MLA ಕೂಡ ವಿಫಲ ಆಗಿದ್ದಾರೆ. ಯಾವುದೇ ಜಯಂತಿದಾಗ ಒಣ ಡ್ಯಾನ್ಸ್ ಮಾಡಿದಾಗ ಆಗೋದಿಲ್ಲ. ಅವ್ರಿಗೆ ಬಂದು ಆ ಜಯಂತಿದಾಗ ಅವ್ರ ಬಗ್ಗೆ ಅವೇರ್ನೆಸ್ ಮಾಡಿ ಜನರಿಗೆ, ನಾನು ಅಂಬೇಡ್ಕರ್ ಅವ್ರ ಭಾಗದಾಗ ತಿಳ್ಕೊಂಡು
ನಾ ಬಾಬಾ ಸಾಹೇಬ್ ಬಗೆದಾಗ ಇಷ್ಟು ಜನಕ್ಕೆ ಸ್ಕೀಮ್ ಕೊಟ್ಟಿನಿ, ನಾ ಲೆಕ್ಕ ಕೊಡ್ತೀನಿ, ಮುಂದೆ ಬರ್ತಕ್ಕಂಥದ್ದಿಂದಾಗ ಮತ್ತಿಷ್ಟು ಅಭಿವೃದ್ಧಿ ಮಾಡ್ತೀನಿ, ಎಜುಕೇಷನ್ದಾಗ ಇಷ್ಟು ಡೆವಲಪ್ ಮಾಡೀನಿ ಅಂತ ಹೇಳಬೇಕು. ಯಾವುದೇ ಒಂದು ಕಾರ್ಯಕ್ರಮದಾಗ ಒಣ ಡ್ಯಾನ್ಸ್ ಹೊಡೆದಾಗ ಉದ್ದಾಗ ಆಗಲ್ಲ, ಫೇಸ್ಬುಕ್ ಮ್ಯಾಗ ಮಾಡಿ ಮಾರ್ಕೆಟಿಂಗ್ ಮಾಡ್ಕೊಂಡು ಉದ್ದಾಗ ಆಗಲ್ಲ. ಅವ್ರು ಬಂದು ಹೇಳಬೇಕು ಯಾಕೆ ಬಂದಿಲ್ಲ. ಸಂವಿಧಾನ ಮಾಡಿದಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗೆ ಬಗಲ್ಲ ಅಂದಾಗ ಅದು ಗೌರ್ನಮೆಂಟ್ ಕಾರ್ಯಕ್ರಮ ಮತ್ತು ಪಗಾರ ಭಿಕ್ಷುಕಗಪ್ಪಲೆ MLA ಆಗಿ ಸ್ಯಾಲರಿ ತೊಗೊತಾಗಲ್ಲ, ಎಲ್ಲೋ ಒಂದು ಕಡೆ ಇದು ನಮಗೆ ನಾವು ಖಂಡನೆ ಮಾಡ್ತೀವಿ.